ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಹಾಟ್ ಅಂಡ್ ಸೋರ್ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ರೆಸಿಪಿ, ನಿಮ್ಮೆಲ್ಲರಿಗೂ ಬರ್ತಾ ಇರುತ್ತೆ. ಆದ್ರೆ ನಾನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ಬಾಂಡೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದಂಗೆ ಒಂದು 5-6 ಬೆಳ್ಳುಳ್ಳಿ, 1 ಇಂಚು ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲೇ ಹಸಿಮೆಣಸಿನಕಾಯಿ 2, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ. ಇದನ್ನು ಒಂದು 10-15 ಸೆಕೆಂಡು ಫ್ರೈ ಮಾಡ್ಕೊಳ್ತೀನಿ. ಅದು ಹಸಿ ಘಮ ಹೋಗಲಿ. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ ಅರ್ಧ ಕಪ್ಪು ಸಣ್ಣಗೆ ಹೆಚ್ಚಿರೋ ಹುರುಳಿಕಾಯಿ, 1 ಕ್ಯಾರೆಟು, ಅರ್ಧ ಕಪ್ಪು ಕ್ಯಾಬೇಜು, ಎಲೆಕೋಸು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದನ್ನು 1 ನಿಮಿಷ ಹೈ ಫ್ಲೇಮಲ್ಲೇ ಹೆಚ್ಚು ಮಾಡ್ಕೊಳ್ತೀನಿ. ತರಕಾರಿಗಳನ್ನ ತುಂಬ ಫ್ರೈ ಮಾಡಬಾರ್ದು, ಜಸ್ಟ್ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಇದಕ್ಕೆ ಇವಾಗ ನೀರು ಹಾಕೊಳ್ಳೋಣ. 2-3 ಕಪ್ಪಷ್ಟು ನೀರು ಹಾಕೋಬೇಕು. ನಾನಿಲ್ಲಿ 3 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇವಾಗ ಕುದಿಯೋದಕ್ಕೆ ಬಿಡೋಣ. ಕುದಿಯೋದಕ್ಕೆ ಶುರು ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈ ತರಕಾರಿದು ರಸ ಎಲ್ಲ ಈ ನೀರಿಗೆ ಬಿಡಬೇಕು, ಸಾಫ್ಟ್ ಆಗಬೇಕು ತರಕಾರಿ. ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ಮಾಡಿ ಲಿಡ್ ಕ್ಲೋಸ್ ಮಾಡಿಕೊಂಡು 8-10 ನಿಮಿಷ ಸಾಫ್ಟ್ ಆಗೋವರೆಗೂ ತರಕಾರಿಗಳನ್ನ ಬೇಯಿಸ್ಕೊಳ್ತೀನಿ. ಮೀಡಿಯಂ ಫ್ಲೇಮ್ ಮಾಡ್ತಾ ಇದ್ದೀನಿ. 1-2 ನಿಮಿಷ ಇದು ಚೆನ್ನಾಗಿ ಕುದೀತಿದ್ದ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸು. ಈ ಸೋಯಾ ಸಾಸ್ ಹಾಕೋದ್ರಿಂದನೇ ಈ ಸೂಪ್ಗೆ ಒಂದು ಒಳ್ಳೆ ಟೇಸ್ಟ್ ಬರೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪುನಃ ಲಿಡ್ ಕ್ಲೋಸ್ ಮಾಡಿಕೊಂಡು ತರಕಾರಿಗಳು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. 8-10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ತರಕಾರಿಗಳೆಲ್ಲ ಹಿಂಗೆ ಪ್ರೆಸ್ ಮಾಡಿದ್ರೇ ಗೊತ್ತಾಗ್ತಾ ಇದೆ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸಣ್ಣಗೆ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನ್. ಮೇಯ್ನ್ ಐಟಮು ಇವಾಗ ಥಿಕ್ನೆಸ್ ಆಗೋದಕ್ಕೆ ಕಾರ್ನ್ಫ್ಲೋರು 1 ಟೇಬಲ್ ಸ್ಪೂನ್ ಒಂಚೂರು ನೀರಲ್ಲಿ ಕಲಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ಹಾಗೆ ಹಾಕೊಂಡ್ರೆ ಗಂಟು ಆಗೋಗ್ಬಿಡುತ್ತೆ. ಇವಾಗ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಟ್ಟಿಯಾಗುತ್ತೆ. ಕಾರ್ನ್ಫ್ಲೋರ್ ಆಗ್ತಿದ್ದ ಹಾಗೆ ನೋಡಿ ಎಷ್ಟು ತಿಕ್ಕಾಗೋಯ್ತು. ಇವಾಗ ಇದಕ್ಕೆ ನಿಮಗೆ ಟೇಸ್ಟಿಗೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ ಸ್ವಲ್ಪ ಹಾಕೊಂಡಿರೋದ್ರಿಂದ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು ಹಾಕೊಳ್ತಿದ್ದೀನಿ. ಬೇಕಾದರೆ ನೀವು ಸರ್ವ್ ಮಾಡೋ ಟೈಮಲ್ಲಿ ಅವ್ರ ಮುಂದೆ ಇಟ್ಟರೆ ಖಾರ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅವರು ಈ ಸೂಪ್ನ ಕುಡಿತಾರೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಹುಳಿಗೆ ತಕ್ಕಷ್ಟು ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೀನಿ ನಾನು. ನೀವು ವೆನಿಗರ್ ಹಾಕೋದಾದರೆ ಸೋಯಾ ಸಾಸ್ ಹಾಕ್ತಿರಲ್ಲ, ಆ ಟೈಮಲ್ಲೇ ವೆನಿಗರ್ ಹಾಕೊಳ್ಳಿ. ನಾನು ನಿಂಬೆಹಣ್ಣು ಉಪಯೋಗಿಸ್ತಾ ಇರೋದ್ರನ್ನ ಕೊನೆ ಎಂಡಲ್ಲಿ ಹಾಕೊಳ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಬಿಸಿ ಬಿಸಿ ಹಾಟ್ ಆ್ಯಂಡ್ ಸೋರ್ ಸೂಪ್ ರೆಡಿ ಇದೆ ನೋಡಿ. ಈ ಚಳಿಗಾಲದಲ್ಲಿ ಈ ಥರ ಸೂಪ್ಗಳನ್ನ ಮಾಡ್ಕೊಂಡು ಕುಡಿತಿದ್ರಂತೂ ಆಹಾ ಅನ್ನಂಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಜೊತೆಗೆ ತರಕಾರಿನೂ ಸೇರುತ್ತೆ. ಅದರಲ್ಲಿರೋ ಅಂಥ ಅಂಶಗಳೆಲ್ಲ ಈ ಸೂಪಲ್ಲಿ ಇರೋದ್ರಿಂದ ನೀವು ಪ್ರತಿ ದಿನನಾದರೂ ಮಾಡಿ, ಇಲ್ಲ ಅಂತ ಅಂದರೆ ದಿನ ಬೇರೆ ಬೇರೆ ವೆರೈಟಿ ಸೂಪ್ಗಳನ್ನ ಮಾಡಿಕೊಂಡು ಕುಡಿತಾ ಇರಿ. ನಾನು ಎಷ್ಟೊಂದು ವೆರೈಟಿ ಸೂಪ್ಗಳನ್ನ ಮಾಡಿ ಭೂಮಿಕಾಸ್ ಕಿಚನಲ್ಲಿ ಹಾಕಿದ್ದೀನಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.